ನೋಡಿ ಇಡ್ಲಿಗೆ ಸೊಪ್ಪು ಸಾಂಬಾರು ಮಾಡೋಣ ಅನಿಸ್ತು. ತುಂಬಾ ಚೆನ್ನಾಗಿದೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಸಾಫ್ಟಾಗಿ ಇಡ್ಲಿ ಮಾಡಿಕೊಂಡು ಸಾಂಬಾರು ಜಾಸ್ತಿ 2 ಇಡ್ಲಿಗೆ 5-6 ಸೋಟ್ ಸಾಂಬಾರು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ. ಮಾಮೂಲಿ ಸಾಂಬಾರಿಗಿಂತ ಚೆನ್ನಾಗಿರುತ್ತೆ. ರುಬ್ಲಿಕ್ಕೆ ನೋಡಿ, ಜೀರಿಗೆ, ಮೆಣಸು, ಧನಿಯಾ, ಬೆಳ್ಳುಳ್ಳಿ, ಕಾಯಿ ತುರಿ, ಹಸಿಮೆಣ್ಸಿನ್ಕಾಯಿ, 2 ಟೊಮೊಟೊ, ಹುಳಿ ಟೊಮೊಟೊ ಹಾಕ್ತಾಯಿದ್ದೀನಿ, 2 ಟೊಮೊಟೊ. ಇದು ನುಣ್ಣಗೆ ರುಬ್ಕೋಬೇಕು. ಕುಕ್ಕರ್ಗೆ ನೋಡಿ ಬೇಳೆ ನಮ್ಗೆ ಎಷ್ಟು ಬೇಕೋ ಹಾಕ್ಕೊಂಡು, ಕುಂಬಳಕಾಯಿ 1 ಇಡಿ ಹಾಕಿದ್ದೀನಿ, ಟೊಮೊಟೊ, ಸಾಂಬಾರು ಈರುಳ್ಳಿ, ದಂಟು ಸೊಪ್ಪು ಇವಿಷ್ಟನ್ನು ಬೇಯಿಸ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ಬಾಣಲಿ ಇಟ್ಬಿಟ್ಟು ಎಣ್ಣೆ, ಸಾಸಿವೆ, ಇಂಗು ಹಾಕ್ಕೋಬೇಕು. ಸಾಸಿವೆ ಏನು ರುಚಿ, ನೀವು ನಂಬಿ ನನ್ನ ಮಾಡ್ಕೊಳ್ಳಿ. ಸ್ವಲ್ಪ ಮಾಡ್ಕೊಂಡು ಟ್ರೈ ಮಾಡಿ, ಬೇಕಾದರೆ ಎಲ್ರಿಗೂ ಮಾಡಬೇಡಿ. ಚಟ್ನಿನೂ ಮಾಡಿ, ಇದು ಮಾಡಿ. ಚಟ್ನಿ ಮುಟ್ಟಿದ್ರೆ ಕೇಳಿ ಎಲ್ಲರೂ. ಇಂಗು ಎಲ್ಲ ಹಾಕ್ಬಿಟ್ಟು, ಇಂಗು ಸ್ವಲ್ಪ ಜಾಸ್ತಿನೇ ಹಾಕಿ, ಈ ಬೇಯಿಸ್ಕೊಂಡಿರೋದೆಲ್ಲ ಹಾಕ್ಬಿಟ್ಟು ನಾವು ರುಬ್ಬಿರೋ ಮಸಾಲೆ ಎಲ್ಲ ಹಾಕ್ಕೊಂಡು, ಈ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಳ್ಳಿ. ಇನ್ನೂ ಎಲ್ಲ ಹಾಕ್ಬಿಟ್ಟು, ಇಷ್ಟು ಸಾಂಬಾರು ಎಷ್ಟು ದಿನ ಆಯಿತೋ ಮಾಡಿ, ನೀರು ಇನ್ನೂ ಸ್ವಲ್ಪ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ ನಾನು, ನೀವು ಬೇಕಾದ್ರೆ ಬೇಡ ಅಂದರೆ ಹಾಕ್ಕೋಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇಷ್ಟೇ ನೋಡಿ. ಹುಳಿ ಬೇಡ, ಇಡ್ಲಿ ಸಾಂಬಾರ್ಗಲ್ವ, ಹುಳಿ ಬೇಡ. ನಾನು ಹುಳಿ ಟೊಮೊಟೊ 3 ಹಾಕಿದ್ದೀನಿ. 1 ಬೇಯೋಕ್ಕೆ ಹಾಕಿದ್ದೀನಿ, 2 ರುಬ್ಬೋಕ್ಕೆ ಹಾಕಿದ್ದೀನಿ. ಅದರಿಂದ ಹುಳಿನೇ ಆಗ್ತಾಯಿಲ್ಲ, ಕರೆಕ್ಟಾಗಿತ್ತು. ಧನಿಯಾನು, ಜೀರಿಗೆ, ಮೆಣಸು ರುಬ್ತೀವಲ್ವಾ, ಏನು ಟೇಸ್ಟ್ ಇರುತ್ತೆ ಅಂತೀರ. ಮಾಡಿ ನೋಡಿ. ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ಒಂದು ಅರ್ಧ ಸ್ಪೂನ್ ತುಪ್ಪ ಬೇಕಾದ್ರೆ ಬಾಣಲಿ ಒಳಗೆ ಹಾಕಿ, ಇಲ್ಲ ಇಡ್ಲಿ ಮೇಲೂ ಹಾಕ್ಕೋಬೋದು. ಇವಾಗ ನಾನು ನೆನ್ನೆ ಮಾಡಿರೋದು ಇವಾಗ ನೋಡ್ತಿದ್ರೂ ತಿನ್ನಬೇಕು ಅನಿಸ್ತಾಯಿದೆ, ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಎಷ್ಟು ಚೆನ್ನಾಗಿದೆ. ಯಾರೂ ನಂಬಲ್ಲ ಈಗ ಸೊಪ್ಪು ಸಾರು ಇಡ್ಲಿಗೆ ಅಂದರೆ. ಯಾವಾಗೂ ಇದೇ ಮಾಡ್ಕೋತೀವಿ, ಅಷ್ಟು ಚೆನ್ನಾಗಿರುತ್ತೆ. ಮೆತ್ತಗಿರೋ ಇಡ್ಲಿ ಬಡಿಸ್ಕೊಂಡು, ನಾನಂತೂ 2 ಇಡ್ಲಿಗೆ ಒಂದು 5-6 ಸೋಟು ಸಾಂಬಾರು ತಿಂದಿದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿದೆ. ಹಿಂಗಿರ್ಬೇಕು ಇಡ್ಲಿನೂ. ಇವಾಗ ಇದಕ್ಕೊಂದು 4 ಸೋಟು ಸಾಂಬಾರು ಹಾಕ್ಕೋಬೇಕು. ಒಂದು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಇದ್ರ ಮೇಲೆ ಸಾಂಬಾರು ಹಾಕ್ಕೋಬೇಕು. ನೋಡಿ ಸಖತ್ತಾಗಿತ್ತು. ಮಾಡ್ಕೊಂಡು ನೋಡಿ, ಟ್ರೈ ಮಾಡಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಟ್ರೈ ಮಾಡಿ. ಏನು ಬೆಳಗ್ಗೆನೇ ಸಾಂಬಾರು ಮಾಡಿಬಿಟ್ಟು ಇಡ್ಲಿಗೆ ಚಟ್ನಿನೂ ಸ್ವಲ್ಪ ಮಾಡಿ, ಇಷ್ಟ ಇಲ್ಲ ಅನ್ನೋರು ಚಟ್ನಿ ಬಡಿಸ್ಕೋತಾರೆ, ಸಾಂಬಾರು ಮಧ್ಯಾಹ್ನಕ್ಕಾಗುತ್ತೆ, ಅಷ್ಟೇ ಅಲ್ವಾ. ಮಾಡ್ಕೊಂಡು ನೋಡಿ. ನೋಡೋಕ್ಕೆ ಚೆನ್ನಾಗಿದೆ, ತಿನ್ನಲಿಕ್ಕಂತೂ ನಾನು ಹೆಂಗಿರುತ್ತೋ ಅಂದ್ಕೊಂಡೆ ಮಾಡಿದೆ ಫಸ್ಟ್ ಟೈಮು. ನನಗಂತೂ ತುಂಬ ಇಷ್ಟ ಆಯಿತು. ಅದು ಒಂದೊತ್ತಿಗೆ ಮಾಡಿದ್ರು ಖರ್ಚು ಆಗಲ್ಲ ಅಲ್ವಾ. ನಾನು ಬೇಕಾದ್ರೆ ನಮ್ಮ ಮನೇಲಿ ತಿಂದಿದ್ದರೆ ಸ್ವಲ್ಪ ಚಟ್ನಿ ಮಾಡೋಣ ಅಂದ್ಕೊಂಡೆ. ಘಮ ನೋಡೇ ಎಲ್ಲರೂ ಸಾಂಬಾರಿಗೆ ತಿಂದರು, ಚಟ್ನಿ ಮಾಡಲೇ ಇಲ್ಲ ನಾನು. ಅಲ್ಲಿ ನೋಡಿ, ಎತ್ಕೊಂಡು ಸಾಂಬಾರು ಜಾಸ್ತಿ ತಗೋಬೇಕು, ತಿನ್ನಬೇಕು. ಇನ್ನೂ ದೊಡ್ಡ ಸ್ಪೂನ್ ತಗೊಂಡು ತಿನ್ಬೋದು ಬಿಡಿ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ.